ಸದ್ಯಕ್ಕೆ ನಾವಿರೋದು ಈಗ ಪಂಕಾ ಮಸೂದಿಯ ಒಂದು ಸನ್ನಿಹಿತದಲ್ಲಿ ನಾವೇನಿದ್ದೀವಿ. ಈಗ ಇಲ್ಲೇ ಮುಂದೆ ನೋಡಿದರೆ ಪಂಕಾ ಮಸೂದಿ ನಿಮಗೆ ಎದುರಾಗುತ್ತೆ. ಸೊ 26ನೇ ತಾರೀಕಿನಂದು ಏನು ಸಭೆ ಅಥವಾ ಈ ಒಂದು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವಂತಹ ಒಂದು ಪ್ರಯತ್ನಕ್ಕೆ ಹಿಂದೂ ಪರ ಕಾರ್ಯಕರ್ತರು ಹಾಗೂ ಹಿಂದೂ ಪರ ಸಂಘಟನೆಗಳು ಏನು ಹೋಗಬೇಕು ಅಂದ್ಕೊಂಡಿದ್ದು. ಆದರೆ ಸದ್ಯಕ್ಕೆ ಜಿಲ್ಲಾಡಳಿತ ಹಾಗೂ SP ಅವರು ಈಗ ಸದ್ಯಕ್ಕೆ ಈ ಒಂದು ಪ್ರಯತ್ನವನ್ನು ತಡೆಯುವಂತಹ ನಿಟ್ಟಿನಲ್ಲಿ ಎಲ್ಲೆಂದರಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು, ಎಲ್ಲೆಂದರಲ್ಲಿ ನಮಗೆ ಜನಕ್ಕಿಂತ ಹೆಚ್ಚಾಗಿ ಪೊಲೀಸರೇ ಕಾಣ್ತಾ ಇದ್ದಾರೆ. ಈ ಒಂದು ಕಿಲ್ಲಾ ಒಂದು ಏರಿಯಾದಲ್ಲಿ ಈಗ ನಾವು ಸದ್ಯಕ್ಕೆ ಇರುವಂಥದ್ದು. ಈಗ ನಿಮಗೆ ಎದುರುಗಡೆ ಏನು ಕಾಣುತ್ತೆ, ಇಲ್ಲಿ ಪೊಲೀಸರು ಸುತ್ತು ಕಿಲ್ಲಾ ಒಂದು ರಸ್ತೆಯಲ್ಲಿದ್ದಾರೆ. ಸೊ ಸದ್ಯಕ್ಕೆ ಪೊಲೀಸರು ಈ ಒಂದು ಮೆರವಣಿಗೆಯನ್ನು ತಡೆಯುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಿಗೆ ಒಂದು ನೋಟಿಸ್ ಇಶ್ಯೂವನ್ನು ಮಾಡಿರುವಂಥದ್ದು. ನೀವು ಯಾವುದೇ ಕಾರಣಕ್ಕೂ ಸಭೆಯಲ್ಲಿ ಅಥವಾ ಮೆರವಣಿಗೆಯಲ್ಲಿ ಭಾಗವಹಿಸಬೇಡಿ. ಸೊ ಭಾಗವಹಿಸಿದರೆ ನಿಮಗೆ ಸರಿಯಾದಂತಹ ಶಿಸ್ತು ಕ್ರಮ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ನೋಟಿಸನ್ನು ಸದ್ಯಕ್ಕೆ ಕೊಟ್ಟಿರುವಂಥದ್ದು. ಈಗ ಹಿಂದೂ ಪರ ಸಂಘಟನೆಗಳು ಏನು ಮಾಡ್ತವೆ ಅಥವಾ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ ಅನ್ನುವಂಥದ್ದು ನಿಟ್ಟಿನಲ್ಲಿ ನಾವೆಲ್ಲ ಕಾದು ನೋಡಬೇಕಾಗಿದೆ. ಸೊ ಪಂಕಾ ಮಸೀದಿಯ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಪೊಲೀಸರು ಅಳವಡಿಸಿದ್ದಾರೆ. ಸೊ ಇನ್ನು 3 ದಿನಗಳ ಕಾಲ ಈ ಒಂದು 163 ಕಲಂ ಜಾರಿ ಇದೆ. ಸೊ ಯಾವುದೇ ರೀತಿಯಾದಂತಹ ಗದ್ದಲಕ್ಕೆ ನೀವು ಅನುವು ಮಾಡಿಕೊಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಒಂದು ಕಟ್ಟೆಚ್ಚರಿಕೆ ರೀತಿಯಲ್ಲಿ ಒಂದು ಕ್ರಮಗಳನ್ನು ತೆಗೆದುಕೊಂಡಿದೆ. ಯಾವುದೇ ರೀತಿಯಾದಂತಹ ವಿವಿಧ ರೀತಿಯಾದಂತಹ ಸಭೆ ಸಮಾರಂಭಗಳನ್ನು ಮಾಡುವಂತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೂರ್ತಿ ಪ್ರಮಾಣದ ಕಟ್ಟೆಚ್ಚರಿಕೆಯನ್ನು ವಹಿಸಿದ್ದಾರೆ. ಸದ್ಯಕ್ಕೆ ಪಂಕಾ ಮಸೀದಿಯ ಸುತ್ತಮುತ್ತ ಹಾಗೆ ಅಲ್ಲಿರುವಂತಹ ಏರಿಯಾಗಳಲ್ಲಿ ಶಿಸ್ತುಬದ್ಧವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲೆಂದರಲ್ಲಿ ಪೊಲೀಸ್ ಕಣ್ಗಾವಲನ್ನು ಇಟ್ಟಿದ್ದಾರೆ. ಹಾಗೆ CC ಕ್ಯಾಮ್ರಾಗಳನ್ನು ಸಹ ಅಳವಡಿಸಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಇಲ್ಲಿ ಬಂದು ಹೋಗುವಂತಹ ಜನರಿಗೆ ಸದ್ಯಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಹೋಗಲಿಕ್ಕೆ ಈ ಒಂದು ರಸ್ತೆಯಲ್ಲಿ. ಆದರೆ ಇಲ್ಲಿ ಬೂದಿ ಮುಚ್ಚಿದ ಕೆಂಡ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಸನ್ನಿವೇಶ ಇರುವಂಥದ್ದು. ಅನೇಕ ಕಾರ್ಯಕರ್ತರು ಅಥವಾ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಬೇರೆ ಬೇರೆ ಕಾರ್ಯಕರ್ತರು ಹೇಳುವಂಥದ್ದು ಏನಂತಂದರೆ, ನಾವು 26ರಂದು ಈ ಒಂದು ಸಭೆಯನ್ನು ಅಥವಾ ಮೆರವಣಿಗೆಯನ್ನು ನಡೆಸ್ತೀವಿ, ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಡ್ತೀವಿ ಅನ್ನುವಂಥದ್ದು. ಆದರೆ ಪೊಲೀಸರು ಇದು ಸರಿಯಾದಂತಹ ಕ್ರಮ ಅಲ್ಲ. ಯಾಕೆಂತಂದರೆ ಇಲ್ಲಿ ಒಂದು 163 ಏನು ಕಲಂ ಏನಿದೆ ಅದು ಜಾರಿ ಇದೆ. ಸೊ ಹೀಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಹಾಗೆ PUC ಎಕ್ಸಾಮ್ ಸಹ ಬರ್ತವೆ. ಸೊ ಹೀಗಾಗಿ ಸಾರ್ವಜನಿಕ ತೊಂದರೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಶಿಸ್ತು ಕ್ರಮವನ್ನು ವಹಿಸಿದ್ದಾರೆ. ಸೊ ಈಗ ಸದ್ಯಕ್ಕೆ ನಾವು ಕೊತ್ತಲೇಶ್ವರ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ ನಾವು ಇರುವಂಥದ್ದು. ಸೊ ಇದೊಂದು ವಿಶೇಷವಾಗಿರುವಂತಹ ಗ್ರೌಂಡ್ ರಿಪೋರ್ಟ್ ಮೂಲಕ ನಿಮಗೆ KTTV ಕಡೆಯಿಂದ ಒಂದು ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದಾವೆ. ಮತ್ತೊಂದು ವಿಶೇಷವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.